कविता शाखा वंदे वाल्मीकि कोकिलम् वंदे वाल्मीकि कोकिलम् By the divine grace of Jagannatha Sri Jnanakshi Rajarajeshwari, by the kripa, compassion, grace of Paramatma in all forms, we are once again fortunate today to be seated here to contemplate upon the Leelas, divine play of Paramatma, which keeps our minds absorbed and which makes our minds pure, our heart pure, and makes us in our own selves very, very joyful. Jagannate Rajarajeshwari Ammanavara Kripeyinda ಪರಮಾತ್ಮನ ಎಲ್ಲ ರೂಪಗಳಲ್ಲಿರುವ ಎಲ್ಲ ರೂಪಗಳ ಕೃಪೆಯಿಂದ ಇವತ್ತು ನಾವು ಮತ್ತೆ ಪರಮಾತ್ಮನ ಅನುಗ್ರಹದಿಂದ ಇಲ್ಲಿ ಜಗನ್ಮಾತೆ ಪರಮಾತ್ಮನ ಲೀಲೆಗಳ ಸ್ಮರಣೆ ಮಾಡೋಕ್ಕೋಸ್ಕರ ಕೂತಿದ್ದೇವೆ. ಪರಮಾತ್ಮನ ಲೀಲೆಗಳನ್ನು ನಾವು ಕೇಳಿ ಸ್ಮರಣೆ ಮಾಡಿದ್ರೆ ನಮ್ಮ ಮನಸ್ಸು ಅತಿ ಉತ್ತಮವಾದ ಆನಂದವನ್ನು ಅನುಭವಿಸುತ್ತದೆ, ಪೂರ್ಣವಾಗಿ ಅದರಲ್ಲಿ ಲಯವಾಗುತ್ತದೆ. ಬರೀ ಭಾಗ್ಯವಂತರಿಗೆ ಮಾತ್ರ ಇದೊಂದು ಸಿಗೋದು. ಆದ್ದರಿಂದ ಚೆನ್ನಾಗಿ ಶ್ರದ್ಧೆಯಿಂದ ನಾವು ಕೇಳಿದ್ರೆ ನಮಗೆಲ್ಲ ವಿಧವಾದ ಮಂಗಳ ಉಂಟಾಗುತ್ತೆ. The mind is a very, very subtle entity. The mind is a very, very subtle entity. What is the meaning of the word subtle? What we can easily grasp, but very difficult to understand. We can see it, we can experience it, but to grasp its nature is so difficult. So you see, ಈ ಮನಸ್ಸು ಎಂಬುದು ಎಷ್ಟು ಸೂಕ್ಷ್ಮವಾಗಿದೆ ಅಂತ ಹೇಳಿದ್ರೆ ಅದು ನಮಗೆ ಗೊತ್ತಿದೆ, ಇದೆ ಅಂತ ಗೊತ್ತಿದೆ. ಮನಸ್ಸು ಅನ್ನೋದು ಇದೆ ಅಂತ ಗೊತ್ತಿದೆ, ಎಲ್ಲರಲ್ಲಿ ಇದೆ ಅಂತ ಗೊತ್ತಿದೆ. ಆದರೆ ಅದು ಏನು ಅಂತ ಅದು ಕಂಡುಹಿಡಿಯೋಕ್ಕಾಗ್ತಲ್ಲ ನಮ್ಮಿಂದ. ಅದರ ಆಳವನ್ನು ಯಾರಿಂದಲೂ ಕಂಡುಹಿಡಿಯೋಕ್ಕಾಗೋದಿಲ್ಲ. ಯಾವಾಗ ಯಾವ ವಿಧವಾದ ವಿಚಾರ ಬರುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಅಕಸ್ಮಾತಾಗಿ ಒಂದು ವಿಚಾರ ಬರುತ್ತೆ, ಇನ್ನೊಂದು ವಿಚಾರ ಬರುತ್ತೆ, ಅದರ ಇನ್ನೊಂದು ವಿಚಾರ ಬರುತ್ತೆ. ಎಷ್ಟುವರೆಗೂ ಹೇಳಿದ ಅಂತ ಹೇಳಿದ್ರೆ ದ ಸ್ಕ್ರಿಪ್ಚರ್ಸ್ ಅಂಡ್ ದ ರಿಷೀಸ್ ಬೋಲ್ಡ್ಲಿ ಸೇ ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ದ ಮೈಂಡ್ ಅಲೋನ್ ಇಸ್ ದ ಕಾಸ್ ಫಾರ್ ಬೈಂಡಿಂಗ್ ಎ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ರಿಲೀಸಿಂಗ್ ಎ ಹ್ಯೂಮನ್ ಬೀಯಿಂಗ್. ದ ಮೈಂಡ್ ಅಲೋನ್ ಇಸ್ ದ ಕಾಸ್ ಫಾರ್ ಬೈಂಡಿಂಗ್ ಎ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ರಿಲೀಸಿಂಗ್ ಎ ಹ್ಯೂಮನ್ ಬೀಯಿಂಗ್. ಸೊ ಬಂಧನಕ್ಕೆ ಕಾರಣ ಕೂಡ ಮನಸ್ಸೇ, ಮುಕ್ತಿಗೆ ಕಾರಣ ಕೂಡ ಮನಸ್ಸೇ, ಸ್ವಾತಂತ್ರ್ಯಕ್ಕೆ ಕಾರಣನೂ ಮನಸ್ಸೇ. ಎಲ್ಲಾದರೂ ಒಂದು ಒಳ್ಳೆಯ ಕಾರ್ಯದಲ್ಲಿ ತೊಡಗೋಕ್ಕೂ ಮನಸ್ಸು ಬೇಕು, ಆದರೆ ತಪ್ಪನ್ನು ಮಾಡೋದಕ್ಕೂ ಅದೇ ಮನಸ್ಸೇ ಬೇಕಾಗಿರೋದು. ಸೊ ಈ ಮನಸ್ಸು ಎಂಬುದು ಎಷ್ಟು ಸೂಕ್ಷ್ಮವಾಗಿದೆ ನೋಡಿ. ಇವಾಗ ಈ ಕೈನ ನಾನು ಹಿಂಗೆ ಇಟ್ಕೊಂಡಿರ್ಬೇಕಾದ್ರೆ ಮನಸ್ಸಲ್ಲಿ ನಿಶ್ಚಯ ಮಾಡೋದು, ನಾನು ಇಟ್ಕೋಬೇಕು ಅಂತ ನಿಶ್ಚಯ. ಮನಸ್ಸಲ್ಲಿ ನಾನು ದೃಢ ಸಂಕಲ್ಪ ಮಾಡಿದೆ ಅಂದರೆ ಹಿಂಗೆ ಇಟ್ಕೋಬೋದು. ಇವಾಗ ನಾನು ಮನಸ್ಸಲ್ಲಿ ಸಂಕಲ್ಪ ಮಾಡಲಿದ್ರೆ ಹೆಂಗಿದೆಯೋ ಹಂಗೆ ಇರುತ್ತೆ. ಈ ಭವನ ಇದೆ, ಈ ಭವನದಲ್ಲಿ ತುಂಬ ಒಟ್ರೆ ಇದೆ. ಈ ಒಟ್ರೆ ನಾನು ತೆಗಿಬೇಕು ಅಂತ ನಾನು ಮನಸ್ಸು ಮಾಡಬೇಕು, ಆಮೇಲೆ ಶರೀರ ಅದ್ರ ಪ್ರಕಾರ ಹೋಗುತ್ತೆ. ಮನಸ್ಸು ಮಾಡಿಲ್ಲ ಅಂದರೆ ಹೋಗುತ್ತಾ ಅದು? ಸೊ ಮನಸ್ಸಿನಿಂದಲೇ ಎಲ್ಲ ಸಂಕಲ್ಪಗಳು ಬರುವುದು, ಎಲ್ಲ ಸಂಕಲ್ಪಗಳಿಂದ ಬರುತ್ತೆ, ಮನಸ್ಸಿನಿಂದ ಬರುತ್ತೆ. ಈ ಮನಸ್ಸು ಬಂದ್ಬಿಟ್ಟು ಶುದ್ಧವಾಗಿ ಇರೋಕ್ಕೆ ಸಾಧ್ಯ ಇದೆ, ಅಶುದ್ಧವಾಗಿ ಇರ್ಬೋದು. ಮೈಂಡ್ ಕ್ಯಾನ್ ಬಿ ಪ್ಯೂರ್. when I say pure means giving us peace and happiness. Giving others also peace and happiness, that is called as a pure mind. And impure means giving oneself also sadness, oneself also trouble, and giving others also trouble. That is an impure mind. ಅಶುದ್ಧವಾದ ಮನಸ್ಸಿನ ಸ್ವಭಾವ ಏನು? ಅದು ನಮಗೂ ಆನಂದವನ್ನು ಕೊಡಲ್ಲ, ನಮಗೆ ದುಃಖವನ್ನು ಕೊಡುತ್ತೆ. ಅಶುದ್ಧವಾದ ಮನಸ್ಸು ಇನ್ನೊಬ್ರಿಗೂ ದುಃಖವನ್ನು ಕೊಡುತ್ತೆ. ಶುದ್ಧವಾದ ಮನಸ್ಸು ಏನು ಮಾಡುತ್ತೆ? ನಮಗೂ ಆನಂದವನ್ನು ಕೊಡುತ್ತೆ, ಇನ್ನೊಬ್ರಿಗೂ ಆನಂದವನ್ನು ಕೊಡುತ್ತೆ. ಸೊ ಇದು ಮನಸ್ಸನ್ನು ಶುದ್ಧ ಮಾಡೋದು ಹೇಗೆ? How to make this mind a pure mind such that it never deviates from the capacity to give joy to us also and to others also. How to develop that?
If we go on developing the egoistic attitude of I and mine, if this becomes more and more in us, and we start looking more and more in a narrow sense, then we start trouble for ourselves and others also. ಯಾವಾಗ ಮನಸ್ಸನ್ನು ನಾವು ಸಂಕುಚಿತವಾಗಿ ಮಾಡಿ ನಾನು ನಂದು ಮಾತ್ರದಲ್ಲಿ ಅದರಲ್ಲೇ ಇಟ್ಬಿಡ್ತೀವೋ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲ್ವೋ, ಅವಾಗ ಅದು ಅಶುದ್ಧವಾಗ್ಬಿಡುತ್ತೆ, ತೊಂದರೆ ಕೊಡುತ್ತೆ. ಆ ನಾನು ನಂದು, ಐ ಅಂಡ್ ಮೈನ್, ಇಟ್ ವಿಲ್ ನಾಟ್ ಗೋ ಔಟ್ ಸೋ ಈಸಿಲಿ, and it is not almost impossible to remove I and mine. Almost impossible, but I won't say only almost impossible, not impossible. Why almost impossible? Because there is a beautiful method of becoming free from I and mine by saying you and yours. ಈ ಐ ಮತ್ತೆ ಮೈನ್ ಅಂದರೆ ನಾನು ನಂದು ಎಂಬ ಭಾವವನ್ನು ನಾವು ದೂರ ಮಾಡಬೇಕಾದ್ರೆ ಒಂದೇ ದಾರಿ ಇದೆ ಅದಕ್ಕೆ. ಯಾವುದು? ನೀನು ನಿಂದು. ನೀನು ಅಂದರೆ ಯಾರು? ದೇವಿ ಪರಮಾತ್ಮ. ನೀವು ನಿಂದು, ನೀನು ನಿಂದು ಅಂತ ಹೇಳೋದು ಮಾತ್ರ ಸಾಧ್ಯವಿದೆ. ನಾನು ನಂದು ಅಂತ ಹೇಳ್ಕೊಳ್ತಾರೆ ಜಗಳ, ನೀನು ನಿಂದು ಅಂತ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ ಅದಿಲ್ಲ ದೇವಿ ಇದೆ ನಂದೇನಿಲ್ಲ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಯಾರು ಹೇಳಲ್ವಲ್ಲ ಆ ಥರ. ನಾನು ಮಾಡಿದ್ದು ಇದು ನಂದು ಅಂತಾನೆ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ ಇಲ್ಲ. ಸೊ ನಾನು ನಂದು ಅಂತಾನೆ ಜಗಳ ಶುರು ಆಗುತ್ತೆ. ಸೊ ನಾನು ನಂದು ಎಂಬುದು ಜಗಳಕ್ಕೆ ಕಾರಣ, ನೀನು ನಿಂದು ಎಂಬುದು ಬಿಡುಗಡೆಗೆ, ಆನಂದಕ್ಕೆ ಕಾರಣ. ಯು ಆ್ಯಂಡ್ ಯುವರ್ಸ್ ಇಸ್ ಎ ಬ್ಯೂಟಿಫುಲ್ ವೇ ಆಫ್ making the world peaceful. But I and mine are the cause for all problems. So in order to make us aware of this you and your, who is that you? What is that yours? That is why we read all the scriptures. ನೀನು ನಿಂದು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರನೇ ಈ ಗ್ರಂಥಗಳನ್ನ ನಾವು ಓದೋದು. Now, ದೇವಿ ಸೀತಾ has become very very sad again once again. ತುಂಬ ದುಃಖ ಪಟ್ಟಿದ್ದಾಳೆ. ಯಾಕೆ ರಾಮ ಬಂದಿಲ್ಲ, ಯಾಕೆ ರಾಮ ಬಂದು ನನ್ನ ಕರ್ಕೊಂಡು ಹೋಗಿಲ್ಲ ಅಂತ ದುಃಖ ಪಟ್ಟಿದ್ದಾರೆ. ಏನಾದರೂ ಒಂದು ಉಪಾಯ ಇದೆಯಾ ಹನುಮಾನ್, ಯಾಕೆ ಸುಗ್ರೀವರು ಯಾರೋ ಅವ್ರ ಹೆಸರೇನೋ ಲಕ್ಷ್ಮಣನೂ ಬಂದಿಲ್ಲ, ರಾಮನೂ ಬಂದಿಲ್ಲ ಅಂತ ಕೇಳಿದ್ರು. ವೈ ರಾಮ ಹ್ಯಾಸ್ ನಾಟ್ ಕಮ್, ವೈ ಸೀತಾ, ವೈ ಲಕ್ಷ್ಮಣ ಹ್ಯಾಸ್ ನಾಟ್ ಕಮ್, ಐ ಥಿಂಕ್ ಐ ಹ್ಯಾವ್ ಕಮಿಟೆಡ್ ಅ ವೆರಿ ಬಿಗ್ ಸಿನ್, ನಾನೇನೋ ದೊಡ್ಡ ಪಾಪ ಮಾಡಿದ್ದೀನಿ ಅಂತ ಕೇಳಿದ್ರೆ ಅದಕ್ಕೆ ಅವ್ರು ಬರ್ತಾ ಇಲ್ಲ. ವೈದೇಹ್ಯಾ ವಚನಂ ಶ್ರುತ್ವಾ ಕರುಣಂ ಸಾಶ್ರುಭಾಷಿತಂ ಅಥಾಬ್ರವೀನ್ ಮಹಾತೇಜಾ ಹನುಮಾನ್ ಹರಿಯೂಥಪಃ ತ್ವಚ್ಛೋಕ ವಿಮುಖೋ ರಾಮೋ ದೇವಿ ಸತ್ಯೇನ ತೇ ಶಪೇ ರಾಮೇ ದುಃಖಾಭಿಪನ್ನೇ ತು ಲಕ್ಷ್ಮಣ ಪರಿತಪ್ಯತೆ ಕಥಂಚಿತ್ ಭವತಿ ದೃಷ್ಟಾ ನ ಕಾಲ ಪರಿಶೋಚಿತುಂ ಇಮಂ ಮುಹೂರ್ತಂ ದುಃಖಾನಾಂ ಅಂತಂ ದ್ರಕ್ಷ್ಯಸಿ ಶೋಭನೆ ತಾವುಭೌ ಪುರುಷೌ ವ್ಯಾಘ್ರೌ ರಾಜಪುತ್ರೌ ಮಹಾಬಲೌ ತ್ವದ್ದರ್ಶನ ಕೃತೋತ್ಸಾಹೌ ಲೋಕಾನ್ ಭಸ್ಮೀಕರಿಷ್ಯತಃ ಹತ್ವಾ ಚ ಸಮರಕ್ರೂರಂ ರಾವಣಂ ಸಹ ಬಾಂಧವಂ ರಾಘವಸ್ತ್ವಾಂ ವಿಶಾಲಾಕ್ಷಿ ಸ್ವಾಂ ಪುರೀಂ ಪ್ರತಿನೇಷ್ಯತಿ ಬ್ರೂಹಿ ಯದ್ರಾಘವೋ ವಾಚ್ಯೋ ಲಕ್ಷ್ಮಣ
लक्ष्मणश्च महाबलः सुग्रीवो वापि तेजस्वी हरयो वा समागता. Hearing the aforesaid piteous appeal uttered by Sita, a princess of the Videha territory with tears in her eyes, Hanuman, a leader of monkey hordes who was endowed with extraordinary energy, forthwith replied as follows. ಸೀತೆಯ ದುಃಖವನ್ನು ನೋಡಿ, ಕಣ್ಣಲ್ಲಿ ತುಂಬ ನೀರು ಬರೋದನ್ನು ನೋಡಿ ಆಂಜನೇಯ ಬಹಳ ದುಃಖಪಟ್ಟು ಅವರು ಕೂಡ, ಆದರೆ ಅದ್ಭುತವಾದ ಶಕ್ತಿಯುಳ್ಳ ಆಂಜನೇಯರು ಈ ರೀತಿಯಾಗಿ ಉತ್ತರ ಕೊಡ್ತಾ ಇದ್ದಾರೆ. I swear to you by truth, O God-like lady, that Sri Rama has grown averse to everything else through grief caused by your absence. ನಾನು ನಿಜವಾಗಿಯೂ ಪ್ರಮಾಣಪೂರ್ವಕವಾಗಿ ವಚನಬದ್ಧ ಕಟ್ಟಿ ಹೇಳ್ತಾ ಇದ್ದೀನಿ ಸೀತಾದೇವಿ, ಶ್ರೀರಾಮ ಎಷ್ಟು ದುಃಖಿತರಾಗಿದ್ದಾಳೆ ಅಂತ ಹೇಳಿದ್ರೆ ಯಾವ ಕೆಲಸನೂ ಸರಿಯಾಗಿ ಮಾಡ್ತಾ ಇಲ್ಲ. ಎಲ್ಲ ಕೆಲಸದಿಂದ ಅವರ ಮನಸ್ಸು ಪೂರ್ತಿ ದುಃಖದಲ್ಲೇ ಮುಳುಗೋಗ್ಲಿ. ಈ ಸೋ ಸ್ಯಾಡ್ ಇಸ್ ಬಿಕಮ್ ದಟ್ he has become averse to every single activity. And Lakshmana too suffers agony due to Sri Rama being overwhelmed with sorrow. ಲಕ್ಷ್ಮಣ ಕೂಡ ಅದೇ ರೀತಿಯಾಗಿ ಶ್ರೀರಾಮರ ದುಃಖವನ್ನು ನೋಡಿ ಅವರಿಂದ ತಡೆಯೋಕ್ಕಾಗ್ತಾ ಇಲ್ಲ, ಅವರು ಕೂಡ ತುಂಬ ದುಃಖ ಪಡ್ತಾ ಇದ್ದಾರೆ. Somehow you have been discovered by me, hence this is not the time for grieving. ಅಕಸ್ಮಾತಾಗಿ ನಾನು ನಿನ್ನನ್ನು, ಅಂದರೆ ನನಗೆ ನಿನ್ನನ್ನು ಕಂಡುಹಿಡಿಯೋಕ್ಕಾಯಿತು ಅಕಸ್ಮಾತಾಗಿ. ನಿಜವಾಗಿ ಹೇಳ್ತೀನಿ, ಅದು ತುಂಬ ದೊಡ್ಡ, ಅದರಿಂದ ನೀವು ದುಃಖ ಪಡೋ ಸಮಯ ಅಲ್ಲ ಇದು. From this very hour you will see the end of your woes drawing near, O charming lady. ಈ ಕ್ಷಣದಿಂದಲೇ ನಿನ್ನ ದುಃಖ ಕಡಿಮೆ ಆಗ್ತಾ ಇರುತ್ತೆ. ಓ ಸುಂದರವಾದ ತಾಯಿ, ಈ ಕ್ಷಣದಿಂದಲೇ ನಿನ್ನ ದುಃಖ ಕಡಿಮೆ ಆಗುತ್ತೆ. Both the aforesaid princes who are tigers among men and are endowed with extraordinary might and who are determined to see you will reduce all the ogres to ashes. ಇಬ್ಬರು ಕೂಡ ಅಣ್ಣ ತಮ್ಮಂದಿರು ಅದ್ಭುತವಾದ ಶಕ್ತಿ ಉಳ್ಳವರು, ಈ ಜಗತ್ತನ್ನೇ ಏನು ಬೇಕಾದ್ರೂ ಮಾಡಬಲ್ಲರು. ನಿನ್ನ ಬಗ್ಗೆ ಅಷ್ಟು ಕಾಳಜಿ ಇಟ್ಟಿರೋರು ಎಲ್ಲ ರಾಕ್ಷಸರನ್ನು ಭಸ್ಮ ಮಾಡಿಬಿಡ್ತಾರೆ, ಯೋಚನೆ ಮಾಡಬೇಡ. Nay, killing Ravana, who is ferocious on the field of battle, along with his kinsfolk Sri Rama, a scion of Raghu, O large-eyed lady, will take you back to his own city. ರಾವಣನನ್ನು ಸಂಹಾರ ಮಾಡಿ ಅವರ ಎಲ್ಲ ಬಂಧು ಬಾಂಧವರನ್ನು ಕೂಡ ಸಂಹಾರ ಮಾಡಿ ಖಂಡಿತವಾಗಿಯೂ ರಾಮ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನೋಡಿ, ಇದು ನನ್ನ ಪ್ರಮಾಣ ವಚನ ಇದು. Now, please communicate what message is to be delivered by me on your behalf to Sri Ram, a scion of Raghu as well as to Lakshmana, who is endowed with extraordinary might, or even to Sugriva, who is full of energy, or to the monkeys assembled at Kishkinda. ಇವಾಗ ಜಲ್ದಿ ಹೇಳು, ನಾನು ಏನನ್ನ ಸಂದೇಶ, ಯಾವ ಸಂದೇಶವನ್ನು ತಿಳಿಸ್ಬೇಕು ಅವರಿಗೆ. ಶ್ರೀರಾಮರಿಗೆ ಏನು ಹೇಳಬೇಕು, ನಾನು ಲಕ್ಷ್ಮಣರಿಗೆ ಏನು ಹೇಳಬೇಕು, ಸುಗ್ರೀವನ ಏನು ಹೇಳಬೇಕು, ಮತ್ತೆ ಎಲ್ಲ ನನ್ನ ಬಾಂಧವರು ಅಲ್ಲಿ ಕಾಯ್ತಾ ಇದ್ದಾರೆ ಕಿಷ್ಕಿಂದಾದಲ್ಲಿ, ನನ್ನ ಕಪಿ ಬಾಂಧವರು ಕಾಯ್ತಾ ಇದ್ದಾರೆ, ಅವ್ರಿಗೆಲ್ಲ ಏನು ಹೇಳಬೇಕು, ನೀನು ಖಂಡಿತ ಹೇಳಬೇಕು ನನಗೆ ಅಂತ ಹೇಳ್ತಾರೆ. ಇತ್ಯುಕ್ತವತಿ ತಸ್ಮಿಂಶ್ಚ ಸೀತಾ ಪುನರಥಾಬ್ರವೀತ್ ಕೌಸಲ್ಯಾಲೋಕಭರ್ತಾರಂ ಸುಷುವೇಯಂ ಮನಸ್ವಿನಿ ತಂ ಮಮಾರ್ಥೇ ಸುಖಂ ಪೃಚ್ಛ ಶಿರಸಾ ಚಾಭಿವಾದಯ ಸ್ರಜಶ್ಚ ಸರ್ವರತ್ನಾನಿ ಪ್ರಿಯಾಯಾಶ್ಚ ವರಾಂಗನಾ ಐಶ್ವರ್ಯಂ ಚ ವಿಶಾಲಾಯಾಂ ಪೃಥಿವ್ಯಾಮಪಿ ದುರ್ಲಭಂ ಪಿತರಂ ಮಾತರಂ ಚೈವ ಸಮ್ಮಾನ್ಯಾಭಿಪ್ರಸಾದ್ಯ ಚ ಅನುಪ್ರವ್ರಜಿತೋ ರಾಮಂ ಸುಮಿತ್ರಾಯೇನ ಸುಪ್ರಜಾ ಆನುಕೂಲ್ಯೇನ ಧರ್ಮಾತ್ಮ
त्यक्त्वा सुखमनुत्तमम् अनुगच्छति काकुत्स्थम् भ्रातरं पालयन् वने सिंहस्कन्धो महाबाहुर् मनस्वी प्रियदर्शनः पितृवद्वर्तते रामे मातृवन्मां समाचरत् क्रियमाणां तदा वीरो न तु मां वेद लक्ष्मणः वृद्धोपसेवी लक्ष्मीवान् शक्तो न बहुभाषिता राजपुत्र प्रियश्रेष्ठः सदृशश्वशुरस्य मे मत्तप्रियतरो नित्यम् भ्राता रामस्य लक्ष्मणः नियुक्तो धुर्यस्यां तु तामुद्वहति वीर्यवान् यं दृष्ट्वा राघवो चैव वृत्तमार्यमनुस्मरत् सममार्थाय कुशलम् वक्तव्यो वचनान्मम मृदुर्नित्यं शुचिर्दक्षः प्रियो रामस्य लक्ष्मणः यथा हि वानरश्रेष्ठ दुःखक्षयकरो भवेत् त्वमस्मिन् कार्यनिर्वाहे प्रमाणं हरियूथप राघवस्त्वत्समारम्भान्